ದೇವರ ವಾಕ್ಯವನ್ನು ದೇವರ ಮಾತೆಂದು ಸ್ವೀಕರಿಸಬೇಕು. ಆಗ ಅದು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ನಿಮಗೆ ಈ ಅನುಭವ ಆಗಿದೆಯೋ? ಇಲ್ಲವಾದರೆ ಹಿಂದೆ ಈ ಅನುಭವವನ್ನು ಹೊಂದಿಕೊಳ್ಳಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಿದ್ಧರಾಗಿ ಬಂದಿರುವಾಗ ವಿಶ್ವಾಸಿಗಳ ಮೇಲೆ ಪೌಲನಿಗಿದ್ದ ಪ್ರೀತಿ, ತಾಯಿಯ ಮಮತೆಯ ಛಾಯೆ, ಪುನರುತ್ಥಾನ ಹೂ ಬಿಡುವ ಕಾಲ ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಗಳು. ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ನೀವು ನಮಗೆ ಅತಿ ಪ್ರಿಯರಾದ ಕಾರಣ ನಾವು ನಿಮ್ಮಲ್ಲಿ ಮಮತೆಯುಳ್ಳವರಾಗಿ ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕೆ ಸಂತೋಷಿಸುವರಾದೆವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅತಿ ಪ್ರಿಯರಾದ ಕಾರಣ ಎಂಬುದಾಗಿ ನೋಡುವಾಗ ಥೆಸಲೋನಿಕದ ವಿಶ್ವಾಸಿಗಳ ಮೇಲೆ ಪೌಲನಿಗೆ ಯಥಾರ್ಥವಾದ ಪ್ರೀತಿ ಇತ್ತು. ಅವನು ಅವರಿಗೋಸ್ಕರ ಪ್ರಾಣ ಕೊಡಲಿಕ್ಕೂ ಅಕ್ಷರಶಃ ಸಿದ್ಧನಿದ್ದನು. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಸಹೋದರರೇ, ನಾವು ನಿಮ್ಮಲ್ಲಿ ಯಾರ ಮೇಲೆಯೂ ಭಾರ ಹಾಕಬಾರದೆಂದು ಹಗಲಿರುಳು ದುಡಿದು ಜೀವನ ಮಾಡಿಕೊಳ್ಳುತ್ತಾ ದೇವರ ಸುವಾರ್ತೆಯನ್ನು ನಿಮಗೆ ಸಾರಿದೆವು. ಆ ನಮ್ಮ ಕಷ್ಟವೂ ಪ್ರಯಾಸವು ನಿಮ್ಮ ನೆನಪಿನಲ್ಲಿರುವುದಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಷ್ಟವೂ ಪ್ರಯಾಸವು ಎಂಬುದಾಗಿ ನೋಡುವಾಗ ಇದು ತಾಯಿಯ ಪ್ರೀತಿಯ ಪ್ರತೀಕವಾಗಿದೆ. ನಮಗೆ ಇದು ಅರ್ಥವಾಗುತ್ತದೆ. ಪ್ರಿಯರೇ, ಗಂಡಸಿನ ಕೆಲಸ ಮುಂಜಾನೆಯಿಂದ ಸಂಜೆಯವರೆಗೆ, ಆದರೆ ಹೆಂಗಸಿನ ಕೆಲಸ ಮುಗಿಯುವುದೇ ಇಲ್ಲ. ತಾಯಿಯು ಸಂಬಳವಿಲ್ಲದ ದಾದಿಯಂತೆ. ಆಕೆಗೆ ತಾಸಿನ ಲೆಕ್ಕದಂತೆ ದಾದಿಯರಿಗೆ ಕೊಡುವ ಸಂಬಳವನ್ನೇನೂ ಕೊಡುವುದಿಲ್ಲ. ಪ್ರಿಯರೇ, ಎಂದಾದರೂ ಒಂದು ತಾಯಂದಿರ ಸಂಘ ಸ್ಥಾಪನೆಯಾಗಿ ತಾಯಂದಿರಿಗೆ ದಿನಕ್ಕೆ 8 ತಾಸುಗಳ ಕೆಲಸ ಮಾತ್ರ ಕೊಡಬೇಕೆಂದು ಕೇಳಿದ್ದುಂಟೋ? ಎಂದಾದರೂ ತಾಯಿಯಾದವಳು ತನ್ನ ಸಮಯವಾಯಿತೆಂದು ಹೇಳಿ ಅಳುತ್ತಿರುವ ಕೂಸನ್ನು ಬಿಟ್ಟು ಹೋದದುಂಟೋ? ನಿಜವಾದ ತಾಯಂದಿರು ಯಾರೂ ಈ ರೀತಿ ವರ್ತಿಸಲಿಕ್ಕಿಲ್ಲ. ತಾಯಂದಿರ ಕೆಲಸವೇ ಬೇರೆ ರೀತಿಯದ್ದು. ಪ್ರಿಯರೇ, ಅದು ರಾತ್ರಿ ಹಗಲು ಇರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಮ್ಮೆ ಒಂದು ದೇಶದಲ್ಲಿ ಹತ್ತಿ ಗಿರಣಿಯಲ್ಲಿ 2 ಯವನಸ್ಥೆಯರು ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು. ಅದರಲ್ಲಿ ಒಬ್ಬಾಕೆ ಕೆಲಸ ಬಿಟ್ಟು ಹೋದಳು. ಬಳಿಕ ಅನೇಕ ವರ್ಷಗಳವರೆಗೆ ಅವರು ಪರಸ್ಪರ ಭೇಟಿಯಾಗಿರಲಿಲ್ಲ. ಒಂದು ದಿನ ಅವರು ರಸ್ತೆಯಲ್ಲಿ ಪರಸ್ಪರ ಭೇಟಿಯಾದರು. ಇನ್ನೂ ಕೆಲಸ ಮಾಡುತ್ತಿರುವವಳು ಕೇಳಿದಳು, ನೀನು ಈಗೇನು ಮಾಡುತ್ತೀ? ಇನ್ನೂ ಕೆಲಸ ಮಾಡುತ್ತಿದ್ದೀಯಾ ಎಂದು. ಇನ್ನೊಬ್ಬಾಕೆ ನುಡಿದಳು, ಇಲ್ಲ, ನಾನು ಕೆಲಸ ಮಾಡುವುದಿಲ್ಲ. ನನಗೆ ಮದುವೆಯಾಗಿದೆ, ಒಬ್ಬ ಚಿಕ್ಕ ಮಗನೂ ಇದ್ದಾನೆ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಮಗುವಿಗೆ ಹಾಲು ಉಣಿಸುತ್ತೇನೆ. ಬಳಿಕ ಗಂಡನಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟಗಳನ್ನು ಸಿದ್ಧ ಮಾಡುತ್ತೇನೆ. ದಿನವಿಡೀ ಮಗುವನ್ನು ನೋಡಿಕೊಳ್ಳುತ್ತೇನೆ. ಗಂಡನಿಗೆ ರಾತ್ರಿ ಊಟವನ್ನೂ ಸಿದ್ಧ ಮಾಡಬೇಕು ಎಂಬುದಾಗಿ. ಆಗ ಮೊದಲಿನವಳೆಂದಳು, ನೀನು ಗಿರಣಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಗಂಟೆಯನ್ನೇ ನೋಡುತ್ತಿದ್ದಿ. 5 ಗಂಟೆಯ ಸೈರನ್ ಆದಾಗ ಕೂಡಲೇ ಹೊರ ಓಡುತ್ತಿದ್ದಿ. ಆಗ ಮತ್ತೊಬ್ಬಳೆಂದಳು, ಈಗ ನಾನು ಗಂಟೆಯನ್ನು ನೋಡುವುದಿಲ್ಲ. ನಾನು ತುಂಬ ಹೆಚ್ಚು ಹೊತ್ತು ಕೆಲಸ ಮಾಡಬೇಕಾಗುತ್ತದೆ, ಆದರೆ ಅದು ನನಗೆ ಕೆಲಸವೆಂದು ಅನಿಸುವುದಿಲ್ಲ ಎಂದು. ಈಗ ಆಕೆ ಪ್ರೀತಿಯಿಂದ ಎಲ್ಲವನ್ನು ಮಾಡುವುದರಿಂದ ಆಕೆಗೆ ಅದೊಂದು ಕೆಲಸವೆಂದು ಅನಿಸುವುದಿಲ್ಲ. ಪ್ರಿಯರೇ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನು ಇಲ್ಲಿ ಹೇಳುವ ಮಾತಿನ ಅರ್ಥ ಇದೇ ಆಗಿದೆ. ಆ ಜನರನ್ನು ಅವನು ಪ್ರೀತಿ ಮಾಡುತ್ತಿದ್ದನು. ಆದ್ದರಿಂದ ಅವನು ಅವರಿಗೋಸ್ಕರವಾಗಿ ಹಗಲು ರಾತ್ರಿ ದುಡಿಯಲು ತಯಾರಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸಭೆಯ ಸದಸ್ಯರೊಬ್ಬರು
ನಾನು ಒಬ್ಬರನ್ನು ಹೋಗಿ ಭೇಟಿ ಮಾಡಬೇಕೆಂದು ಹೇಳಿದರು. ಅದಕ್ಕಾಗಿ ನಾನು ಸಂಬಳ ತೆಗೆದುಕೊಳ್ಳುತ್ತೇನಲ್ಲ ಎಂದೂ ಹೇಳಿದರು. ಆಗ ನಾನು ಅವರಿಗೆ ಹೇಳಿದೆ, ನೀವು ಹೋಗಿ ಅವನನ್ನು ಭೇಟಿ ಮಾಡಿರಿ. ನೀವು ಅದಕ್ಕಾಗಿ ಸಂಬಳ ಪಡೆಯುತ್ತಿಲ್ಲವಾದ್ದರಿಂದ ನನಗಿಂತ ಹೆಚ್ಚಿನ ಒಳ್ಳೆಯ ಕೆಲಸ ಮಾಡಬಲ್ಲಿರಿ. ನಾವು ಸಂಬಳದ ಆಧಾರದ ಮೇಲೆ ಕರ್ತನ ಕೆಲಸ ಮಾಡುವವರಾಗಿರಬಾರದು. ನನ್ನ ಮಾತಿನಿಂದ ಅವರಿಗೆ ಮುಜುಗರವಾಗಿರಬಹುದು. ಅವರು ಅವನನ್ನು ಭೇಟಿ ಮಾಡಿದರು, ಮತ್ತೆಂದೂ ನನ್ನ ಬಳಿ ಆ ರೀತಿ ಮಾತನಾಡಲಿಲ್ಲ. ಪ್ರಿಯರೇ, ನಾವು ತಾಯಿಯ ಮಮತೆಯಿಂದ ಒಬ್ಬರಿಗೋಸ್ಕರ ಒಬ್ಬರು ಲಕ್ಷ್ಯ ಮಾಡಬೇಕು. ಪೌಲನು ಮಾಡಿದ್ದು ಇದನ್ನೇ. ಪ್ರೀತಿಯುಳ್ಳ ದೇವಜನರೇ, ಅಪೋಸ್ತಲನ ಸೇವೆಯ ಪಿತೃಮುಖ ಅಂದರೆ ಜವಾಬ್ದಾರಿ, ಇದರ ಬಗ್ಗೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ನಂಬುವವರಾದ ನಿಮ್ಮ ವಿಷಯದಲ್ಲಿ ನಾವು ಎಷ್ಟೋ ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ ನಡೆದುಕೊಂಡೆವೆಂಬುದಕ್ಕೆ ನೀವು ಸಾಕ್ಷಿಗಳು, ದೇವರು ಸಾಕ್ಷಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀವು ಸಾಕ್ಷಿಗಳು ಎಂಬುದಾಗಿ ನೋಡುವಾಗ ಅವನು ದೇವರ ಕಡೆಗಿನ ತನ್ನ ಕರ್ತವ್ಯವನ್ನು ಜಾಗ್ರತೆಯಿಂದ ನಿರ್ವಹಿಸಿದನು. ಇದು ಪರಿಶುದ್ಧ ಜೀವಿತವಾಗಿದೆ. ನೀತಿವಂತರಾಗಿಯೂ ಎಂಬುದಾಗಿ ನೋಡುವಾಗ ಅವನು ಮನುಷ್ಯರ ಕಡೆಗಿನ ತನ್ನ ಜವಾಬ್ದಾರಿಯನ್ನು ನೆರವೇರಿಸಿದನು. ಪ್ರಿಯರೇ, ಪೌಲನು ತನಗಿದ್ದ ದೇವರ ಕಡೆಗಿದ್ದ ಕರ್ತವ್ಯವನ್ನು, ಮಾನವರ ಕಡೆಗಿದ್ದ ಜವಾಬ್ದಾರಿಯನ್ನು ಯೋಗ್ಯವಾಗಿ ನಿರ್ವಹಿಸಿದನು. ಇದು ನಮಗೆ ಮಾದರಿಯಾಗಿದೆ ಅಲ್ಲವೇ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರತಿಷ್ಠಿತ ಕ್ರೈಸ್ತರೆಂದು ಅನೇಕರು ಹೇಳಿಕೊಳ್ಳುವುದನ್ನು ನಾನು ಕೇಳಿದ್ದೇನೆ. ಪ್ರಿಯ ಮಿತ್ರನೇ, ನೀನು ಒಬ್ಬ ಪ್ರತಿಷ್ಠಿತ ಕ್ರೈಸ್ತನಾಗಬೇಕೆಂದಿದ್ದರೆ ದೇವರೆದುರು ಪರಿಶುದ್ಧ ಜೀವಿತವನ್ನು ನಡೆಸಬೇಕು. ಗಂಟೆಯನ್ನು ನೋಡುತ್ತಿರಬೇಡ, ದೇವರನ್ನು ನೋಡು. ದನಿ ಎದುರಿಗಿರುವಾಗ ಮಾತ್ರ ಕೆಲಸ ಮಾಡುವುದಲ್ಲ, ದೇವರು ಯಾವಾಗಲೂ ಇರುತ್ತಾನಾದ್ದರಿಂದ ಪ್ರಿಯ ಮಿತ್ರನೇ, ನೀನು ಕೆಲಸ ಮಾಡುತ್ತಲೇ ಇರಬೇಕು. ಸಭಾ ಆರಾಧನೆಗಳಲ್ಲಿ ಮುಂದಾಗಿದ್ದು ಕೆಲವೊಮ್ಮೆ ಕಣ್ಣೀರು ಸುರಿಸಿ ನಿನಗಾಗಿ ಇತರರು ಪ್ರಾರ್ಥಿಸುವಂತೆ ಕೇಳಿಕೊಳ್ಳುವುದರಿಂದ ಪ್ರತಿಷ್ಠಿತೆಯ ಜೀವಿತ ಉಂಟಾಗುವುದಿಲ್ಲ. ನಿನ್ನ ಯಜಮಾನನು ನಿನ್ನ ಕುರಿತಾಗಿ ಏನು ಚಿಂತಿಸುತ್ತಾನೆ? ನೀನೊಬ್ಬ ವಿದ್ಯಾರ್ಥಿಯಾಗಿರುವುದಾದರೆ ನಿನ್ನ ಅಧ್ಯಾಪಕರು ನಿನ್ನ ವಿಷಯದಲ್ಲಿ ಏನು ಹೇಳುತ್ತಾರೆ? ನೀನು ಸೋಮಾರಿಯಾಗಿರುವುದಾದರೆ ಪ್ರತಿಷ್ಠಿತನಾಗಿರುವುದಿಲ್ಲ. ಪ್ರತಿಷ್ಠಿತ ಜೀವಿತವು ಪರಿಶುದ್ಧ ಜೀವಿತವಾಗಿದೆ, ದೇವರೆದುರು ಸರಿಯಾಗಿರುವ ಜೀವಿತವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ದೇವರ ಎದುರಿನಲ್ಲಿ ಹೇಗಿದ್ದೇವೆ? ಕರ್ತನಲ್ಲಿ ಪ್ರಿಯರೇ, ನಿರ್ದೋಷಿಗಳಾಗಿಯೂ ಎಂಬುದಾಗಿ ನೋಡುವಾಗ ಅಪೋಸ್ತಲನ ಮೇಲಾಗಲಿ ಅವನ ಜೊತೆಯವರ ಮೇಲಾಗಲಿ ಮಾಡಿದ ಆರೋಪಗಳು ಆಧಾರ ರಹಿತವಾಗಿರುತ್ತದೆ. ಇದರ ಅರ್ಥ ಅವನ ವೈರಿಗಳು ಅವನ ಮೇಲೆ ದೂರು ಹೇಳಿಲ್ಲವೆಂದಲ್ಲ. ಅವರು ಹೇಳಿದರು, ಆದರೆ ಅದಾವುದೂ ನಿಲ್ಲಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಜನರು ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳ ಆರೋಪ ಹೊರಿಸಬಹುದು, ಆದರೆ ಅವರ ಆರೋಪಗಳಿಗೆ ತಕ್ಕ ಆಧಾರ ನಿಮ್ಮಲ್ಲಿಲ್ಲದಿದ್ದರೆ ಸರಿಬಿಡಿ. ಪೌಲನು ಅವನ ಜೊತೆಯವರು ಪರಿಶುದ್ಧ ಜೀವಿತ ನಡೆಸಿದರು. ಪರಿಶುದ್ಧ ಜೀವಿತದಿಂದ ರಕ್ಷಣೆ ದೊರೆಯುವುದಿಲ್ಲ, ಆದರೆ ನಿಮ್ಮ ಸುತ್ತಲಿನವರು ನಿಮ್ಮನ್ನು ಗಮನಿಸುವುದರಿಂದ ಅವರ ರಕ್ಷಣೆಯ ಕಾರಣದಿಂದಾಗಿ ನಿಮ್ಮ ಶುದ್ಧ ಜೀವಿತ ಅಗತ್ಯವಿದೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತಾ ಧೈರ್ಯಪಡಿಸುತ್ತಾ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬುದ್ಧಿ ಹೇಳುತ್ತಾ ಎಂಬುದಾಗಿ ನೋಡುವಾಗ ಈ ಪದದ ಗ್ರೀಕ್ ಮೂಲ ಪದದ ಅರ್ಥ ಅವರ ಪಕ್ಕದಲ್ಲಿ ನಿಂತು ಸಹಾಯ ಮಾಡುತ್ತಾ ಅವರನ್ನು ಒಪ್ಪಿಸುತ್ತಾ ಇದ್ದನು ಎಂದು. ಇದೇ ಶಬ್ದ ಪವಿತ್ರಾತ್ಮನ ಕುರಿತಾಗಿಯೂ ಉಪಯೋಗಿಸಲ್ಪಟ್ಟಿದೆ. ಕರ್ತನಾದ ಯೇಸು ಹೇಳಿದ್ದನು, ನಾನು ಕಳಿಸುವ ಪವಿತ್ರಾತ್ಮನು ಬಂದಾಗ ಆತನು ಪಾಪ, ನೀತಿ, ನ್ಯಾಯ ತೀರಿಕೆಗಳ ವಿಷಯವಾಗಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೆ ನೋಡಿರಿ. ಕರ್ತನಲ್ಲಿ
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸುವಾರ್ತೆಯನ್ನು ಪವಿತ್ರಾತ್ಮನು ಮಾನವನಿಗೆ ಪಾಪ ಬೋಧೆ ಹುಟ್ಟಿಸುವುದಕ್ಕಾಗಿ ಉಪಯೋಗಿಸಲ್ಪಡದಿದ್ದರೆ ಅದು ಪವಿತ್ರಾತ್ಮನ ಬಲದಿಂದ ಪ್ರಕಟಿಸಲ್ಪಟ್ಟಿಲ್ಲವೆಂದು ನಾನು ತಿಳಿಯುತ್ತೇನೆ. ಅದರ ಅರ್ಥ ಪವಿತ್ರಾತ್ಮನು ಪಾಪ, ನೀತಿ, ನ್ಯಾಯ ತೀರುವಿಕೆಗಳ ವಿಷಯದಲ್ಲಿ ಬೋಧವನ್ನು ಹುಟ್ಟಿಸಬೇಕು. ಈ ಮೂರು ಅಂಶಗಳು ಸುವಾರ್ತಾ ಸಂದೇಶದಲ್ಲಿ ಯಾವಾಗಲೂ ಇರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಧೈರ್ಯಪಡಿಸುತ್ತಾ ಅಂದರೆ ಒಪ್ಪಿಸುತ್ತಾ ಎಂಬ ಅರ್ಥ ಬರುತ್ತದೆ. ಪೌಲನ ಸಂದೇಶವು ಥೆಸಲೋನಿಕದವರನ್ನು ಒತ್ತಾಯಿಸುತ್ತಿತ್ತು. ಅವನು ಆಗಾಗ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿರುತ್ತಾನೆ. ಈಗಲೂ ಸುವಾರ್ತೆಯು ಈ ರೀತಿ ಒಪ್ಪಿಸುವ ರೀತಿಯಲ್ಲಿ ತಿಳಿಸಲ್ಪಡಬೇಕಾಗಿದೆ. ಪ್ರಿಯರೇ, ಪೌಲನು ಅವರಿಗೆ ಖಂಡಿತವಾಗಿ ಹೇಳುತ್ತಿದ್ದನು, ಇದರಲ್ಲಿ ಕಠಿಣತೆಯ ಭಾವವಿರುತ್ತದೆ. ಅದಕ್ಕೆ ಶಿಸ್ತಿನ ಅಗತ್ಯವಿದೆ. ಇದು ಬಹು ಖಂಡಿತವಾದ, ಬಲವಾದ, ಶಕ್ತಿಯುತವಾದ ಪದವಾಗಿದೆ. ಈ ದಿನಗಳಲ್ಲಿ ನಮ್ಮ ಪ್ರಸಂಗಗಳು ಬಹು ಬಾಲಿಶವಾಗಿ ಕಂಡುಬರುತ್ತವೆ. ಕ್ರೈಸ್ತರಿಗೆ ಕಿವಿಗೆ ಹಿತವಾಗುವ ಪ್ರಸಂಗಗಳು ಪ್ರಸಾರವಾಗುತ್ತಿರುತ್ತವೆ. ಅದರಲ್ಲಿ ಯಾವ ಒತ್ತಾಯವೂ ಇರುವುದಿಲ್ಲ. ಉದಾರವಾದಿ ಸಭೆಯಲ್ಲಿನ ಸಾಧಾರಣ ಆರಾಧನೆಯು ಮೃದು ಸ್ವಭಾವದ ಜನರೆದುರಿಗೆ ಮೃದು ಸ್ವಭಾವದವನೊಬ್ಬನು ಎದ್ದು ನಿಂತು ಅವರು ಮೃದು ಸ್ವಭಾವದವರಾಗಿರಬೇಕೆಂದು ಹೇಳಿದಂತಿದೆ. ಇದು ನಿಜವಾಗಿಯೂ ಸಹಿಸಲು ಕಷ್ಟಕರವಾದದ್ದಾಗಿದೆ. ಪ್ರಿಯರೇ, ಪುನರುತ್ಥಾನದ ಕುರಿತು ಉದಾರವಾದಿ ಪ್ರಸಂಗಿಗಳ ಪ್ರಸಂಗಗಳನ್ನು ನೆನೆಸಿಕೊಂಡಾಗ ನನಗೆ ನಗಬೇಕೆನಿಸುತ್ತದೆ. ಒಬ್ಬ ಪ್ರಸಂಗಿಯ ಪ್ರಸಂಗದ ತಲೆಬರಹ ಪುನರುತ್ಥಾನವು ಹೂ ಬಿಡುವ ಕಾಲ ಎಂಬುದಾಗಿತ್ತು. ಪ್ರಿಯರೇ, ಆ ಪ್ರಸಂಗ ಎಂಥದ್ದಾಗಿರಬಹುದು? ಈ ರೀತಿಯ ನಿಸ್ಸಾರವಾದ ಆಹಾರ ಉಂಡವರು ಎಷ್ಟೊಂದು ಬಲಹೀನ ಕ್ರೈಸ್ತರಾಗಿರಬಹುದು. ದಕ್ಷಿಣದ ಒಬ್ಬ ಪ್ರಸಿದ್ಧ ಮೆಥಡಿಸ್ಟ್ ಸವಾರ್ತಿಕನು ಹೇಳಿದ ಕೆಲವು ಪ್ರಸಂಗಗಳಲ್ಲಿ ಒಂದು ರೋಗಿಷ್ಠ ಮಿಡತೆಗೆ ಬೇಕಾಗುವಷ್ಟು ಕೂಡ ಸತ್ವವಿರುವುದಿಲ್ಲ. ಇದಕ್ಕೆದುರಾಗಿ ಅಪೊಸ್ತಲ ಪೌಲನ ಸೇವೆ ಅದೆಷ್ಟು ಬಲವುಳ್ಳದ್ದಾಗಿತ್ತು. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೇವೆಂಬುದು ನಿಮಗೇ ತಿಳಿದದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಗ್ಯರಾಗಿ ನಡೆಯಬೇಕೆಂದು ಪೌಲನು ಎಫೆಸದವರಿಗೂ ಇದನ್ನೇ ಬರೆದಿದ್ದನು. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ಭಕ್ತರನ್ನು ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆದನು. ರಾಜ್ಯವೆಂದರೆ ಮುಂದಣ 1000 ವರ್ಷದ ಆಳಿಕೆ. ಪ್ರಭಾವವೆಂದರೆ ನಿತ್ಯ ರಾಜ್ಯ, ಅಂದರೆ ದೇವರ ಮಹಾಯೋಜನೆ, ಉದ್ದೇಶಗಳ ಒಂದು ನೋಟ, ನಿತ್ಯತ್ವದ ಮುನ್ನೋಟ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆ ಹಂಚುವುದರ ಇನ್ನೊಂದು ಮುಖ ಇಲ್ಲಿದೆ. ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು ಎಂಬುದಾಗಿ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆಯು ಈ ವಿಧದಲ್ಲಿ ಸಾರಲ್ಪಡಬೇಕಾಗಿದೆ. ಆದರೆ ಅನೇಕರು ಪ್ರಸಂಗಿಗಳನ್ನು ಟೀಕಿಸುತ್ತಾರೆ. ನಾವು ಹೇಳುವುದೇನೆಂದರೆ, ಒಬ್ಬನು ಸಾರುವ ಸುವಾರ್ತೆಯು ಶಕ್ತಿಯೊಡನೆ ಕೂಡಿರುವುದಾದರೆ ಅದು ದೇವರ ವಾಕ್ಯವೆಂದೇ ಸ್ವೀಕರಿಸಲ್ಪಡಬೇಕು.
ಪ್ರಿಯಮಿತ್ರನೇ, ನೀನು ದೇವರ ವಾಕ್ಯವನ್ನು ಹೇಗೆ ಸ್ವೀಕರಿಸುತ್ತಿ? ಅದನ್ನು ದೇವರ ಮಾತೆಂದು ಅಂಗೀಕರಿಸುತ್ತೀಯೋ ಇಲ್ಲವೇ ಸಿಟ್ಟುಗೊಳ್ಳುತ್ತೀಯೋ? ಅದನ್ನು ನೀನು ಕೇಳುವಾಗ ನಿನ್ನ ಕೂದಲುಗಳು ನೆಟ್ಟಗಾಗುತ್ತವೆಯೋ? ನಾನು ಮಾಡಿದ ಪ್ರಸಂಗವು ಅವನನ್ನೇ ಗುರಿಯಾಗಿಟ್ಟುಕೊಂಡು ಮಾಡಿದ್ದಾಗಿದೆ ಎಂದು ಎರಡಾವರ್ತಿ ನನ್ನ ಸೇವಾ ಕಾಲದಲ್ಲಿ ನನ್ನನ್ನು ಆಕ್ಷೇಪಿಸಿದ್ದುಂಟು. ಆ ವ್ಯಕ್ತಿಗಳು ಸಭೆಯಲ್ಲಿದ್ದಾರೆಂದು ಕೂಡ ನನಗೆ ತಿಳಿದಿರಲಿಲ್ಲ. ಅವರು ತಮಗೆ ತಾವೇ ಪ್ರಾಮುಖ್ಯತೆಯನ್ನು ಕೊಟ್ಟುಕೊಳ್ಳುತ್ತಿದ್ದಾರೆ. ಆದರೆ ನಿಜವಾದ ಸಂಗತಿ ಏನೆಂದರೆ, ಅವರು ದೇವರ ವಾಕ್ಯವನ್ನು ದೇವರ ಮಾತು ಎಂಬುದಾಗಿ ಸ್ವೀಕರಿಸಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ವಾಕ್ಯವನ್ನು ದೇವರ ಮಾತೆಂದು ಸಾರಬೇಕು ಹಾಗೂ ಅದು ದೇವರ ಮಾತೆಂದು ಸ್ವೀಕರಿಸಲ್ಪಡಬೇಕು. ಆ ರೀತಿ ನೀನು ಸ್ವೀಕರಿಸ್ತಾದರೆ ಅದು ನಿನ್ನ ಜೀವಿತದಲ್ಲಿ ಕಾರ್ಯ ನಡೆಸುತ್ತದೆ ಮತ್ತು ನೀನು ಆಶೀರ್ವಾದ ಹೊಂದುತ್ತಿ. ಇಲ್ಲವಾದರೆ ನೀನು ಸುಮ್ಮನೆ ಸಮಯ ವ್ಯರ್ಥ ಮಾಡುವವನಾಗಿರುತ್ತಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ದೇವರ ವಾಕ್ಯವನ್ನು ಹೇಗೆ ಪ್ರಚುರಪಡಿಸುತ್ತಿದ್ದನೆಂದು ನಾವು ನೋಡಿದೆವು. ದೇವರ ವಾಕ್ಯವು ಉಪ್ಪಾಗಿದ್ದು ಹಸಿ ಗಾಯದ ಮೇಲೆ ಬಿದ್ದಾಗ ಉರಿ ಉಂಟಾಗುತ್ತದೆ. ಅದರಂತೆ ಕೆಲವರ ಜೀವಿತದ ಪಾಪಗಳ ಮೇಲೆ ವಾಕ್ಯವು ಬೀಳುವಾಗ ಅವರಿಗೆ ನೋವಾಗುತ್ತದೆ. ದೇವರ ವಾಕ್ಯವು ಬೆಳಕೂ ಆಗಿರುತ್ತದೆ. ಆದರೆ ಅನೇಕರು ತಮ್ಮ ಕೃತ್ಯಗಳು ಕತ್ತಲೆಯವುಗಳಾಗಿರುವುದರಿಂದ ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನು ಪ್ರೀತಿಸುವವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಸಭೆಯು ದೇವರ ಕುಟುಂಬವನ್ನು ಭೂಲೋಕದಲ್ಲಿ ಪ್ರತಿಬಿಂಬಿಸುವಂತಿರಬೇಕೆಂದು ಪೌಲನು ಈ ಅಧ್ಯಾಯದಲ್ಲಿ ಬೋಧಿಸುತ್ತಿದ್ದಾನೆ. ಪ್ರಿಯರೇ, ವಿಶ್ವಾಸಿಗಳೊಂದಿಗೆ ಮಾತ್ರ ಹೃದಯದ ಸಂಬಂಧ, ಪಿತೃ ಹೃದಯದ ಸಂಬಂಧಗಳ ಕುರಿತು ತಿಳಿಸಿದ ಬಳಿಕ ಅವನು ಈಗ ಸಹೋದರ ಹೃದಯ ಸಂಬಂಧದ ಕುರಿತಾಗಿ ಮಾತನಾಡುತ್ತಾನೆ. ಪ್ರಿಯರೇ, ಸಭೆಯು ಒಂದು ಕುಟುಂಬವಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಅದರ ಅರ್ಥ ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವ ವ್ಯವಸ್ಥೆ, ದೊಡ್ಡ ಮಕ್ಕಳ ಆರೈಕೆ, ಯುವಕರ ಕುರಿತು ಆಸಕ್ತಿ, ಸತಿಪತಿಯರಿಗೆ ತಕ್ಕ ಬೋಧನೆ ಹಾಗೂ ವೃದ್ಧರಿಗೆ ಬೇಕಾದ ಗಮನ ಎಲ್ಲವೂ ಸಭೆಯಲ್ಲಿರಬೇಕಿದೆ. ಆಗ ಇದು ಕುಟುಂಬದ ಸಭೆಯಾಗಿರುತ್ತದೆ. ಪೌಲನು ಸಭೆಯನ್ನು ಈ ರೀತಿ ವಿಭಾಗಿಸಿದ್ದಾನೋ ನನಗೆ ತಿಳಿಯದು. ಮತ್ತು ಸಭೆಯು ದೇವರ ಕುಟುಂಬವನ್ನು ಪ್ರತಿಬಿಂಬಿಸಬೇಕೆಂಬುದರ ಅರ್ಥ ಕೂಡ ಇದಾಗಿರುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಭೆಯು ಕುಟುಂಬದ ಹಾಗೆ ಸಮಾಜಕ್ಕೆ ದೇವರ ಪ್ರಕಟಣೆಯಾಗಿರಬೇಕು. ಗಂಡ ಹೆಂಡತಿ ಮಕ್ಕಳ ಸಂಬಂಧದಲ್ಲಿ ದೇವರ ಹಾಗೂ ಕ್ರಿಸ್ತನ 3 ವಿಧದ ಪ್ರೀತಿಯು ಪ್ರಕಟಿಸಲ್ಪಡಬೇಕು. ಸ್ಥಳೀಯ ಸಭೆಯ ಮಾತೃ ಸಂಬಂಧದ ಕುರಿತು ಪೌಲನು ತಿಳಿಸಿದ್ದಾನೆ. ಮರಿ ಪಕ್ಷಿಯನ್ನು ತಾಯಿ ಪಕ್ಷಿ ನೋಡಿಕೊಳ್ಳುವಂತೆ ಸಭೆಯ ಆರೈಕೆಗಾಗಿ ಹಗಲು ರಾತ್ರಿ ದುಡಿಯಲು ಅವನು ಸಿದ್ಧನಾಗಿದ್ದಾನೆ. ಅವನು ಕೇವಲ 8 ತಾಸು ಮಾತ್ರ ಕೆಲಸ ಮಾಡದೆ ಯಾವಾಗಲೂ ಅವರಿಗೋಸ್ಕರ ದುಡಿಯುವನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಆ ಸಭೆಗೆ ತಾನು ತಂದೆಯಂತೆಯೂ ಇದ್ದೇನೆಂದು ಪೌಲನು ಹೇಳುತ್ತಾನೆ. ಮನೆಯಲ್ಲಿನ ಮಗುವು ತಂದೆ ತಾಯಿಯರಿಬ್ಬರ ಪ್ರೀತಿಯನ್ನು ಅನುಭವಿಸಬೇಕಾಗಿದೆ. ಹೆತ್ತವರು ಪ್ರತ್ಯೇಕವಾಗಿ ಇಲ್ಲವೇ ವಿಚ್ಛೇದಿತರಾಗಿರುವುದು ಮಕ್ಕಳ ಪಾಲಿಗೊಂದು ದುರಂತವಾಗಿರುತ್ತದೆ. ಅನೇಕ ವೇಳೆ ಮಗುವಿಗೆ ತಂದೆಯ ಪ್ರೀತಿ ದೊರಕುವುದಿಲ್ಲ. ಆ ಪ್ರೀತಿಯು ಶಿಸ್ತಿನಲ್ಲಿ ಕಂಡುಬರುತ್ತದೆ. ಥೆಸಲೋನಿಕ ಸಭೆಯವರಿಗೆ ತಾನು ತಂದೆಯಂತಿದ್ದೇನೆಂದು ಪೌಲನು ಹೇಳುತ್ತಾನೆ. ಕೆಲವು ಉತ್ತಮ ಸತ್ಯವೇದ ಬೋಧಕರು ಆದರಣೆಯ ಕುರಿತಾಗಿ ಮಾತ್ರ ಮಾತನಾಡುತ್ತಾರೆ. ಅವರು ಯಾವಾಗಲೂ ವಿಶ್ವಾಸಿಗಳನ್ನು ಸಂತೈಸುತ್ತಾರೆ. ಜನರಿಗೆ ಅದು ತುಂಬ ಇಷ್ಟವಾಗುತ್ತದೆ. ಶಾರೀರಿಕ ಸಂತೈಸುವಿಕೆಯನ್ನು ನಾನು ಇಷ್ಟಪಡುತ್ತೇನೆ. ಆದರೆ ನಮಗೆ ಸಂತೈಸುವಿಕೆ ಮಾತ್ರ ಸಾಕಾಗುವುದಿಲ್ಲ, ಶಿಸ್ತು ಕೂಡ ಬೇಕಾಗುತ್ತದೆ. ಈ ರೀತಿಯ ಶಿಸ್ತಿನ ತಂದೆಯ ಶಿಕ್ಷಣವನ್ನೊಳಗೊಂಡ ಆರೈಕೆ ಈ ದಿನಗಳಲ್ಲಿ ಸಭೆಗಳಲ್ಲಿ ಬಹಳ ಕಡಿಮೆಯಾಗಿದೆ ಎಂದು ನನ್ನ ಭಾವನೆ. ಕರ್ತನಲ್ಲಿ ಪ್ರಿಯರೇ, ಮನೆಗಳಲ್ಲಿ ಮಾತ್ರವಲ್ಲ, ದೇಶದಲ್ಲಿಯೂ ಸಭೆಗಳಲ್ಲಿಯೂ ಕೂಡ. ಹೌದು, ನಮ್ಮ ಜೀವಿತ ಹಾಗಿದೆ ಪ್ರಿಯರೇ. ದೇವರ ಕುಟುಂಬದ ಸದಸ್ಯರಾಗಿ ನಾವಿದ್ದೇವೆಯೋ? ಇಲ್ಲದಿರುವುದಾದರೆ ಹಿಂದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಪ್ರೀತಿಯಲ್ಲಿ ಮುಳುಗಿ
ದೇವಜನರಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕ ನಾವು ಅನೇಕ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ನಿನಗೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನೊಂದಿಗೆ ಸಂಬಂಧ ಉಳ್ಳವರಾಗಿ ಮತ್ತು ನಮ್ಮ ಮನೆ, ಕುಟುಂಬ, ಸಭೆಯಲ್ಲಿ ನಿನ್ನನ್ನೇ ಪ್ರೀತಿಸುತ್ತಾ ನಿನಗಾಗಿ ಅನ್ಯೋನ್ಯತೆಯನ್ನು ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಕೊರತೆಗಳನ್ನು ತೆಗೆದುಹಾಕು ಸ್ವಾಮಿ. ಅವರ ಅಗತ್ಯತೆಗಳನ್ನು ಪೂರೈಸು. ಶಾರೀರಿಕವಾದ, ಆತ್ಮಿಕವಾದ, ಮಾನಸಿಕವಾದ ಆಶೀರ್ವಾದಗಳನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ದೇವರ ಪ್ರೀತಿಯಿಂದ ನಾವು ತುಂಬಿಸಲ್ಪಟ್ಟಾಗ ನಾವು ಮಾಡುವ ಯಾವುದೇ ಕೆಲಸವೂ ಭಾರವಾಗಿ ಕಂಡುಬರುವುದಿಲ್ಲ. ನಾವೆಲ್ಲರೂ ರಕ್ಷಣೆಯ ಸಂತೋಷದಲ್ಲಿ ಶುದ್ಧ ಜೀವಿತವನ್ನು ಜೀವಿಸಬೇಕು. ಸಭೆಯು ಕುಟುಂಬದ ಹಾಗೆ ಸಮಾಜಕ್ಕೆ ದೇವರ ಪ್ರಕಟಣೆ ಆಗಿರಬೇಕು. ನಾವೆಲ್ಲರೂ ಪ್ರತಿದಿನವೂ ನಾವಿರುವಂಥ ಸ್ಥಳದಲ್ಲಿ ಸಾಕ್ಷಿಗಳಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಗಳು ಈ ಸೇವೆಯ ಅಭಿವೃದ್ಧಿಗಾಗಿ ಪೂರಕವಾಗಿದೆ. ಇತರರಿಗೂ ಈ ಸೇವೆಯ ಬಗ್ಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಪಾಲುಗಾರರಾಗಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.